ಅದೇ ರೀತಿ ಮತ್ತೋರ್ವ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯರು ಶ್ರೀ ಶಿವಮಣಿ ಸ್ವಾಮೀಜಿಯವರು ಕೂಡ ಪುಷ್ಪ ನೀಡುವ ಮುಖಾಂತರ ಅವರನ್ನ ಭಕ್ತಿಪೂರ್ವವಾಗಿ ಸ್ವಾಗತ ಮಾಡಬೇಕಂತ ಕೇಳ್ಕೊತಾರೆ. ಅದೇ ರೀತಿ ದೇಶ ಕಂಡ ಶ್ರೇಷ್ಠ ರಾಜಕಾರಣಿಗಳು, ಸಮುದಾಯದ ಹಿರಿಯರು, ಸತತ 7 ಬಾರಿ ಸಂಸದರಾಗಿ ಇಡೀ ದೇಶದ ಜನತೆಯ ಸೇವೆಗೈದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ರಾಜ್ಯ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯಲ್ಲಿ ಅದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಎಲ್ಲರ ಸೇವೆಯನ್ನು ಸಲ್ಲಿಸುತ್ತಿರುವ ಸನ್ಮಾನ್ಯ ಶ್ರೀಯುತ KH ಮುನಿಯಪ್ಪ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ನೀಡುತ್ತಾರೆ. ಇದೀಗ ತಾನೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂತಹ ಶ್ರೀಯುತ ಚಂದ್ರಕಾಂತ್ ಕಾದೋಳಿ ಸರ್ ಅವರನ್ನು ಕೂಡ ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾರೆ. ಉದ್ಘಾಟನೆ ಮಾಡಬೇಕಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಒಂದು ಜೋರಾದ ಚಪ್ಪಾಳೆಯ ಮೂಲಕ ತಲೆ ತಲಾಂತರಗಳಿಂದ ಅನ್ಯಾಯ, ಅಸಮಾನತೆ, ಹಿಂಸೆ, ತಿರಸ್ಕಾರ, ಬಹಿಷ್ಕಾರಗಳಂತಹ ನೋವುಗಳ ಅಗ್ನಿಕುಂಡದಲ್ಲಿ ಬೆಂದು ನೊಂದಿರುವಂತಹ ಈ ಸಮಾಜ ಹಸಿರು ಸಸ್ಯಕ್ಕೆ ಶ್ರೀ ಭಾಸ್ಕರ್ ಪ್ರಸಾದ್ ಅವರೇ ಮತ್ತು ಖ್ಯಾತ ವಕೀಲರು ಮತ್ತು ಅಧ್ಯಕ್ಷರು, ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರು ಆದಂಥ ಸನ್ಮಾನ್ಯ ನಾರಾಯಣಕುಮಾರ್ ಅವರೇ ಮತ್ತು ಇಲ್ಲಿ ಭಾಗವಹಿಸಿರುವ ರಘುರಾವ್ ಕೋಟಿ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತಿರುವ ಅಂತರ್ಗೇಟಿಯವರೇ, ಸನ್ಮಾನ್ಯ ದೀಪಕ್ ಚಿಂಚೋಳಿಯವರೇ, ಸನ್ಮಾನ್ಯ ಮಾರೀಶ್ ನಗಡನವರೇ ಹಾಗೂ ಆದಿಮುನಿಯವರೇ, ರಾಜೀವ್ ಕಂಕಿಯವರೇ, ಸನ್ಮಾನ್ಯ ಶ್ರೀ ವೆಂಕಟೇಶ್ವರನವರೇ, ಚಂದ್ರಕಾಂತ್ ಕಡ್ರೋಳಿಯವರೇ, ಗುರುದೇವ ಅಲಿಮನಿಯವರೇ ಮತ್ತು ಓದಿತ್ತು ರಾಜೇಂದ್ರ ಅವರೇ, ಶಿವಣ್ಣ ಚಿಕ್ಕಣ್ಣನವರೇ, ಸನ್ಮಾನ್ಯ ಶ್ರೀ ಸಹದೇವ ಮಾಳಿಗೆಯವರೇ ಹಾಗೂ ಮಹೇಶ್ ಉಲ್ಲೇನವರೇ, ಜಗಮಣಿ ಕೂಡ ರಾಜಕೀಯ ಅಧಿಕಾರ ಇತ್ತು, ಈಗಲೂ ಇದೆ. ನಾನು ಹೆಸರು ತಗೊಂಡು ನಾನು ಪ್ರಾಮಾಣಿಕವಾಗಿ ಹೇಳಬೇಕಾಗ್ತದೆ. ಒಬ್ಬ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಸಿ ಮಹದೇವಪ್ಪನವರ ಮಾದಿಗ ವಿರೋಧದಿಂದ ಷಡ್ಯಂತ್ರದಿಂದಾಗಿ ಇವತ್ತು ಕೂಡ ಸುಪ್ರೀಂ ಕೋರ್ಟ್ ಆದೇಶ ಬಂದು 1 ವರ್ಷ ಆದ್ರೂ ಕೂಡ ನಾವು ಅಕ್ಷರಶಃ ಬೀದಿಗೆ ನಿಂತಿದ್ದೀವಿ ಅಂತಂದ್ರೆ ನಮ್ಮ ದುರಂತ ಎಂತದ್ದು. ಇವತ್ತು ಆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಎಚ್ ಸಿ ಮಹದೇವಪ್ಪ ಆಗಿಂದ ಹೋಗಿದ್ರೆ ಬಹುಶಃ ನನ್ನ ಪ್ರಕಾರ ಇಷ್ಟು ದೊಡ್ಡ ಸಂಕಷ್ಟವನ್ನ ನಾವು ಎದುರಿಸಬೇಕಾಗಿರಲಿಲ್ಲ. ಮೊನ್ನೆ ಇತ್ತೀಚೆಗೆ ಈ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನ ಭೇಟಿಯಾದಾಗ ಬಡ್ತಿ ಮೀಸಲಾತಿ ವಿಚಾರದಲ್ಲಿ ಹಲವಾರು ಲೋಪಗಳನ್ನ, ಟೆಕ್ನಿಕಲ್ ಪ್ರಾಬ್ಲಮ್ಗಳನ್ನ ಹೇಳ್ತಾ ಬರ್ತಾರೆ. ಆ ಲೋಪಗಳನ್ನ, ಟೆಕ್ನಿಕಲ್ ಪ್ರಾಬ್ಲಮ್ಗಳನ್ನ ನಾಗಮೋಹನ್ ಆಯೋಗದ ವರದಿ ನೀವು ನಿವಾರಿಸಿಲ್ವಾ? ನಾಗಮೋಹನ್ ಆಯೋಗದ ವರದಿಯಲ್ಲಿ ಆ ಪ್ರಾಬ್ಲಮ್ಗಳು ಹೇಗೆ ಸಾಲ್ವ್ ಮಾಡಬಹುದು ಅಂತ ಹೇಳಿಲ್ವಾ? ಆ ಮುಖ್ಯ ಕಾರ್ಯದರ್ಶಿಗಳು ಹೇಳ್ತಾರೆ, ಮತ್ತೊಮ್ಮೆ ನೌಕರರ ಸರ್ವೆ ಆಗ್ಬೇಕು, ನೌಕರಿಯಲ್ಲಿ ಯಾವ್ಯಾವ ಜಾತಿಯವರ ಪಾಲು ಎಷ್ಟೆಷ್ಟಿದೆ ಅಂತ ನೋಡ್ಬೇಕು, ನೋಡಿದ ಮೇಲೆ ಮಾತ್ರ ಬಡ್ತಿನಲ್ಲಿ ಮೀಸಲಾತಿ ತರಕಾಗುತ್ತೆ, ಇಲ್ಲದ್ರೆ ಆಗಲ್ಲ, ಅದಕ್ಕೊಂದು ಸರ್ವೆ ಆಗ್ಬೇಕು ಅಂತ. ಆಗ ನಾಗಮೋಹನ್ ದಾಸ್ ಅವ್ರು ಮಾಡಿದ್ರು ಸರ್ವೆನ ಅಥವಾ ಮತ್ತೆ ಏನು ಚೌಕಾಬಾರ ಆಟ ಆಡ್ತಾರೆ ಅವರು. ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಈ ತರ ಯೋಚನೆ ಬಂದಿದೆ ಅಂದ್ರೆ ಇದರಿಂದ ಒಂದು ಷಡ್ಯಂತ್ರ ಬಗ್ಗೆ ಯಾರಲ್ಲ, ಚಂದ್ರಶೇಖರಯ್ಯ, ಸರ್ಕಾರಿ ರಾಜ್ಯ ನೌಕರ ಸಂಘದ ರಾಜ್ಯಾಧ್ಯಕ್ಷ ಅಂತ ಹೇಳ್ಬೋದು ಚಂದ್ರಶೇಖರಯ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಈ ಹಿಂದಿನ ಪ್ರಧಾನ ಕಾರ್ಯದರ್ಶಿಗಳಾದ ಮಣಿವಣ್ಣನವರು ಎಲ್ಲರೂ ಕೂಡ ಷಡ್ಯಂತ್ರ ಮಾಡಿಕೊಂಡು ಮುಖ್ಯ ಕಾರ್ಯದರ್ಶಿಗಳ ತಲೆಯಲ್ಲಿ ಈ ವಿಷಯವನ್ನು ತುಂಬಿದ್ದಾರೆ. ಅವರು ಅದನ್ನೇ ಬಹುಶಃ ನಾನು ನಿಲ್ಮಂತ ಸಂದರ್ಭದಲ್ಲಿ ವಿಷಯವಾಗಿ ಕಪ್ಪು ನಾನೊಬ್ಬ ಚಿಕ್ಕವನಾಗಿ ಅತ್ಯಂತ ನನ್ನ ಸಮುದಾಯದ ಹಿರಿಯ ಸಚಿವರನ್ನ ಇಲ್ಲಿ ಕೂತ್ಕೊಂಡು ನಾನು ಮಾತಾಡೋದು ಬಹಳ ತಪ್ಪಾಗುತ್ತೆ. ಯಾಕಂದ್ರೆ ಕಾನೂನು ಬಗ್ಗೆ ಅವ್ರಿಗಿನ್ನ ನನಗೆ ಜ್ಞಾನವಿಲ್ಲ. ದಯವಿಟ್ಟು ನಿಮ್ಮೆಲ್ಲರೂ ಕೈ ಮುಟ್ಟೋದು. ನನಗೆ ಒಂದು ಆಸೆ ಇದೆ, ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಒಂದು ಬ್ಯಾನರ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನ ಪರ್ಮನೆಂಟ್ ಆಗಿ ಹಾಕ್ತೀವಿ. ನಾವು ಯಾವುದೇ ಬ್ಯಾನರ್ ಅಲ್ಲಿ ಜಗಜೀವನ್ ರಾಮ್ ಅವರ ಫೋಟೋವನ್ನ ಪರ್ಮನೆಂಟ್ ಆಗಿ ಹಾಕ್ತೀವಿ. ನಾವು ಎಜುಕೇಶನ್ ಇಸ್ ಮೋಸ್ಟ್ ಪವರ್ಫುಲ್ ಅರ್ಥ. This you can use to change the world of today.
ನೆಲ್ಸನ್ ಮಂಡೇಲಾ ಅವರು ಒಂದ್ ಕಡೆ ಹೇಳ್ತಾರೆ, ಬಹುಶಃ ಆತ್ಮೀಯರೇ, ಮಾದೇವ್ ಕರಿಯಣ್ಣನವರು ನಿರೂಪಕರಾಗಿ